ಯಾರಪ್ಪ ಅದು? ಯಾರಮ್ಮ ನೀನು? ಸರ್, ನನ್ನ ಹೆಸರು ರೇಖಾ ಸರ್. ಅಶ್ವಿನ್ ಸರ್ ಕೆಲ್ಸದ ವಿಷಯವಾಗಿ ನಿಮ್ಮನ್ನು ನೋಡಕ್ ಹೇಳಿದ್ರು ಸರ್. ಅಶ್ವಿನ, ಸರಿ ಒಳಗ್ ಬಾ. ಕೂತ್ಕೋ ಅಮ್ಮ. ಸ್ವಲ್ಪ ವೇಟ್ ಮಾಡು, 2 ಮಿನಿಟ್ಸಲ್ಲಿ ಬರ್ತೀನಿ. ಓಕೆ ಸರ್. ಜ್ಯೂಸ್ ತಗೊಳಮ್ಮ. ಬೇಡ, ಪರವಾಗಿಲ್ಲ ಸರ್. ಅಯ್ಯೋ, ಫಸ್ಟ್ ಟೈಮ್ ಬಂದಿದ್ಯಾ? ಏನು ಕುಡಿಲಿಲ್ಲ ಅಂದ್ರೆ ಹೇಗೆ? ಕುಡಿ. ಇವಾಗ ಹೇಳಮ್ಮ, ಸರ್ಟಿಫಿಕೇಟ್ ಎಲ್ಲ ತಗೊಂಬಂದಿದ್ಯಾ? ಹೌದು ಸರ್, ಎಲ್ಲ ತಂದಿದ್ದೀನಿ. ಕೊಡು. ನಿನಗೆ ಜಾಬ್ ರೆಡಿ ಮಾಡಕ್ಕೆ ಹೇಳಿ ನಿನ್ನೆನೆ ಅಶ್ವಿನ್ ನನಗೆ ಕಾಲ್ ಮಾಡಿ ಹೇಳಿದ್ರು. ಪ್ರಾಬ್ಲಮ್ ಏನಂದ್ರೆ, ನೀನು ಅನ್ಕೊಂಡಾಗೆ ನಿನಗೆ ಗೌರ್ಮೆಂಟ್ ಜಾಬ್ ಬೇಕಂದ್ರೆ ಹೆಚ್ಚು ಕಡಿಮೆ 10 ಲಕ್ಷನಾದರೂ ಕೊಡ್ಬೇಕಾಗತ್ತೆ. ಸರ್, ಬೇಕಾಗಿರೋ ಕ್ವಾಲಿಫಿಕೇಶನ್ಸ್ ಇದ್ರೂ 10 ಲಕ್ಷ ಕೊಟ್ರೇನೆ ಕೆಲಸ ಸಿಗೋದಾ? ನೀನು ಯಾವ ಕಾಲದಲ್ಲಿ ಇದೆಯಮ್ಮ? ಈ ಕಾಲದಲ್ಲಿ ದುಡ್ಡಿಲ್ಲ ಅಂದ್ರೆ ಯಾವ ಕೆಲಸನೂ ನಡೆಯಲ್ಲ. ನಾರ್ಮಲ್ ಆಗಿ ಕೆಲಸಕ್ಕೆ 20 ಲಕ್ಷದವರೆಗೂ ಕೇಳ್ತಾರೆ, ಗೊತ್ತೇನು? ಅಶ್ವಿನ್ ಹೇಳಿದ್ರಿಂದ 10 ಲಕ್ಷ. 10 ಲಕ್ಷ ರೆಡಿ ಮಾಡೋದು ತುಂಬಾ ಕಷ್ಟದ ವಿಷಯ ಸರ್. ನೋಡಮ್ಮ, ನೀನು ಮಾತ್ರ 10 ಲಕ್ಷ ರೂಪಾಯಿ ಕೊಟ್ಟು ಈ ಕೆಲಸದಲ್ಲಿ ಜಾಯಿನ್ ಮಾಡಿದೆ ಅಂತ ಇಟ್ಕೋ, ತಿಂಗಳಿಗೆ 50,000 ಸಂಬಳ ಸಿಗುತ್ತಮ್ಮ. ಬರೀ 2 ವರ್ಷದಲ್ಲಿ ನೀನ್ ಕಟ್ಟಿರೋ ದುಡ್ಡು ನಿನ್ ಕೈಗೆ ತಿರ್ಗಾ ಬರುತ್ತೆ. 2 ವರ್ಷ ಆದ್ಮೇಲೆ ತಿಂಗಳ ಬರುವಂತ ಸಂಬಳ ಎಲ್ಲಾನು ನಿನ್ಗೆ ಲಾಭ ತಾನೆ? ನಿಜಾನೇ ಸರ್, ಆದ್ರೆ ಅಷ್ಟೊಂದು ದುಡ್ಡು ಕೊಡೋದಕ್ಕೆ ನನ್ನ ಕೈಲಿ ಆಗಲ್ಲ ಸರ್. ಅವಸರ ಪಡ್ಬೇಡ, ನಿನ್ ಫ್ರೆಂಡ್ಸು ಸ್ವಂತದವರೆಲ್ಲ ಇರ್ತಾರಲ್ವಾ, ಅವ್ರ ಹತ್ರ ಕೇಳಿ ನೋಡು. ಅಯ್ಯೋ ಇಲ್ಲ ಸರ್, ಯಾರ ಹತ್ರನೂ ಇಷ್ಟೊಂದು ದುಡ್ಡು ರೆಡಿ ಮಾಡೋದು ಕಷ್ಟ ಸರ್. 1 ಲಕ್ಷ ಇಲ್ಲ ಅಂದ್ರೆ 2 ಲಕ್ಷ ಅಂದ್ರೆ ಹೇಗಾದ್ರೂ ರೆಡಿ ಮಾಡ್ಬೋದು ಸರ್. ಏನಮ್ಮ, ನಿನಗೇನು ಅರ್ಥನೇ ಆಗ್ತಾ ಇಲ್ವಾ? ಆ ದುಡ್ಡಿಗೆಲ್ಲ ಗೌರ್ಮೆಂಟ್ ಅಲ್ಲಿ ಟೆಂಪ್ರರಿ ಜಾಬ್ ಕೂಡ ಸಿಗಲ್ಲ. ಪ್ಲೀಸ್ ಸರ್, ಹೆಲ್ಪ್ ಮಾಡಿ ಸರ್. ನೀವು ಮನ್ಸ್ ಮಾಡಿದ್ರೆ ಇದ್ ಮಾಡ್ಬೋದು ಸರ್. ಸರಿ ಇರು, ನಿನಗೋಸ್ಕರ ಒಂದ್ಸರಿ ಕೇಳ್ತೀನಿ. ಹಲೋ ಅಣ್ಣ, ನಮಸ್ಕಾರ ಅಣ್ಣ. ನಮಸ್ಕಾರ. ಹೇಳಿ, ಏನು ವಿಷಯ? ಅಣ್ಣ, ಒಂದು ಜಾಬ್ ವೇಕೆನ್ಸಿ ಇದೆಯಂತ ನನ್ನ ಹತ್ರ ಹೇಳಿಟ್ಟಿದ್ದೀರಲ್ವಾ, ಆ ಕೆಲಸಕ್ಕೆ ಒಂದು ಹುಡುಗಿನ ನಮ್ಮ ಅಶ್ವಿನ್ ಕಳಿಸಿದ್ದಾನೆ. ಸ್ವಲ್ಪ ನೀವು ಅಮೌಂಟ್ ಕಡಿಮೆ ಮಾಡಿದ್ರೆ ಚೆನ್ನಾಗಿರೋದು. ಸ್ವಲ್ಪ ಕಷ್ಟಪಡೋ ಫ್ಯಾಮಿಲಿ ಅಣ್ಣ, ನೋಡ್ಕೊಂಡು ಮಾಡಿ ಅಣ್ಣ. ಇಲ್ಲಿ ನೋಡು, ಆ ಕೆಲಸಕ್ಕೆ 20 ಲಕ್ಷ ಕೊಡಕ್ಕೆ ಜನ ರೆಡಿ ಆಗಿದ್ದಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಣ. ಅವ್ನು ತುಂಬಾ ಬಡವ್ರ ಫ್ಯಾಮಿಲಿ ಅಣ್ಣ. ಇಲ್ಲಿ ನೋಡು, 10 ಲಕ್ಷಕ್ಕೆ 1 ರೂಪಾಯಿನೂ ಕಮ್ಮಿ ಮಾಡಕ್ ಆಗಲ್ಲ. 10 ಲಕ್ಷ ಇದ್ರೆ ಮಾತಾಡು, ಇಲ್ಲಾಂದ್ರೆ ಫೋನ್ ಕಟ್ ಮಾಡು. ಛೇ, ನೀನೇ ನೋಡ್ದಲ್ವಾ ಹೆಂಗ್ ಮಾತಾಡ್ತಾ ಇದಾರಂತ. 10 ಲಕ್ಷಕ್ಕೆ 1 ರೂಪಾಯಿನೂ ಕಡಿಮೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್, ನಂಗೋಸ್ಕರ ಇನ್ನೊಂದ್ಸತಿ ಮಾತಾಡಿ ಸರ್. ಸರಿ ಬಿಡು, ನಾನು ಅವ್ರ ಹತ್ರ ಇದ್ರ ಬಗ್ಗೆ ನೇರವಾಗಿ ಹೋಗಿ ಮಾತಾಡ್ತೀನಿ. ಸರಿ ಸರ್.
ಹಾಗಾದ್ರೆ ನಾನು ಹೊರಡ್ಲಾ ಸರ್? ನೀನು ಹೋಗ್ಬಾಮ್ಮ. ಏನಮ್ಮ ನಿನ್ನ ಸರ್ಟಿಫಿಕೇಟ್ಸ್? ಆ, ಸರಿ, ನಾನು ಕೇಳೋವಾಗ ಇದನ್ನ ತಗೊಂಬಾ, ಸರಿನಾ? ಸರಿ ಸರ್. ಸರಿ ಸರಿ, ಹೊರಡು. ನಾನು ಅವ್ರ ಜೊತೆ ಮಾತಾಡ್ಬಿಟ್ಟು ಹೇಳ್ತೀನಿ. ಸರಿ ಸರ್. ಹ್ಮ್ 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 ಹ್ಮ್. ಹಲೋ, ಹಲೋ ರೇಖಾ, ಹೇಳಿ ಸರ್. ಸಾರ್ ಜೊತೆ ಬೆಳಿಗ್ಗೆ ಮಾತಾಡಿದ್ನಿ. ಆದ್ರೆ ಅವ್ರ 10 ಲಕ್ಷ ರೂಪಾಯಲ್ಲಿ 1 ರೂಪಾಯಿ ಕೂಡ ಕಡಿಮೆ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದಾರೆ. ಒಂದ್ ವಿಷಯ ಅರ್ಥ ಮಾಡ್ಕೋ, ಇಲ್ಲೆಲ್ಲ ದುಡ್ಡು ಕೊಟ್ರೇನೆ ಕೆಲಸ ನಡೆಯೋದು. ಏನ್ ಮಾಡೋಣ ಹೇಳು? ಸರಿ ಬಿಡು, ನಾನು ನಿನ್ಗೊಂದು ಒಳ್ಳೆ ಆಫರ್ನ ಕೊಡ್ತೀನಿ. ನೀನ್ ಅದನ್ನ ಮಾಡಿದ್ರೆ ನಿನಗೆ ಕೆಲಸ ಸಿಗಕ್ಕೆ ಅವಕಾಶ ಇದೆ ರೇಖಾ. ಏನ್ ವಿಷಯ ಸರ್, ಹೇಳಿ. ಎಲ್ಲಾ ವಿಷಯನೂ ಫೋನಲ್ಲೇ ಹೇಳ್ಬೇಕಂದ್ರೆ ಆಗಲ್ಲ ರೇಖಾ. ನೀನೊಂದ್ಸಾರಿ ನನ್ನ ಮನೆಗೆ ಬರ್ತೀಯಾ? ನಾವಿಬ್ರು ಆ ಒಂದ್ ವಿಷಯದ ಬಗ್ಗೆ ಡೀಟೇಲ್ ಆಗಿ ಮಾತಾಡಿ ನಿರ್ಧಾರ ತಗೊಳ್ಳೋಣ. ಸರಿ ಸರ್. ಬೇಗ ಬಂದ್ಬಿಡು. ಹ್ಮ್ ಹ್ಮ್. ಸರ್, ಸರ್. ಓ ಬಂದೆ ಅಮ್ಮ, ಒಳಗ್ ಬಾ. ಹ್ಮ್ ಹ್ಮ್ ಹ್ಮ್. ಏನ್ ವಿಷಯಕ್ಕೆ ಬರೋಕ್ ಹೇಳಿದ್ದು ಸರ್? ನೀನ್ ಫಸ್ಟ್ ಕೂತ್ಕೋ ಅಮ್ಮ, ಹೇಳ್ತೀನಿ. ಹ್ಮ್ ಏನ್ ಸರ್ ಇದು? ಯಾವಾಗ ಬಂದ್ರೂ ನೀವೊಬ್ರೇ ಇರ್ತೀರಾ? ಮನೇಲಿ ಬೇರೆ ಯಾರೂ ಇಲ್ವಾ? ಇಲ್ಲಮ್ಮ, ಈ ಮನೆಯಲ್ಲಿ ನಾನೊಬ್ನೇ ಉಳ್ಕೊಂಡಿರೋದು. ಹಾಗಾ? ಓಕೆ ಸರ್. ಏನ್ ಸರ್, ನಂಗೆ ಜಾಬ್ ಸಿಗುತ್ತಾ ಸರ್? ಯಾ ಶೋರ್, ನಿನಗೆ ಖಂಡಿತ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ನಿಜನಾ ಸರ್? ನಿಜ ಅಮ್ಮ, ನಿನಗೆ ಕೆಲಸ ಯಾವಾಗ ಬೇಕಾದರೂ ಸಿಗುತ್ತೆ. ಹೇಗ್ ಸರ್? ಅವ್ರು 2 ಲಕ್ಷಕ್ಕೆ ಒಪ್ಕೊಂಡ್ಬಿಟ್ರಾ? ಇಲ್ಲಿ ನೋಡು, 10 ಲಕ್ಷ ರೂಪಾಯಿಗೆ 1 ರೂಪಾಯಿನೂ ಕಡಿಮೆ ಮಾಡಲ್ಲ ಅಂತ ಹೇಳಿದ್ರು. ಹೌದಾ? ಹಾಗಾದ್ರೆ ಹೇಗ್ ಸರ್? ನಾನು ಹೇಳ್ದಾಗೆ ನೀನೇನಾದ್ರೂ ಮಾಡಿದ್ರೆ ಈ ಜಾಬ್ ನಿನಗೆ ಸಿಗೋದು. ಹಾಗಾ? ಏನ್ ಮಾಡ್ಬೇಕು ಸರ್? ನನ್ನ ಜೊತೆಗೆ ನೀನು ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿದೆ ಅಂತ ಇಟ್ಕೋ, ಈ ಜಾಬ್ ನಿನಗೆ ತಕ್ಷಣ ಸಿಗುತ್ತೆ. ಸರ್, ಸ್ವಲ್ಪ ಅರ್ಥ ಆಗೋ ಹೋಗಿ ಹೇಳಿ ಸರ್. ಇಲ್ಲಿ ನೋಡಮ್ಮ, ನೀನು ಅನ್ಕೊಂಡಿದ್ದ ಥರ ಆ ಜಾಬ್ ಸಿಗೋದು ಅಷ್ಟು ಸುಲಭ ಅಲ್ಲ. 10 ಲಕ್ಷ ರೂಪಾಯಿ ಇದ್ರೆ ಮಾತ್ರ ಅವ್ರ ಜೊತೆ ನೀನು ಮಾತಾಡೋಕ್ಕಾಗುತ್ತೆ. ನಿನ್ನ ಹತ್ರ ಇರುವಂಥ 2 ಲಕ್ಷ ರೂಪಾಯಿನ ಇಟ್ಟು ಅವ್ರ ಹತ್ರ ಕೆಲಸದ ಬಗ್ಗೆ ಮಾತಾಡಿದ್ರೆ ಏನೂ ನಡೆಯಲ್ಲ. ಹಾಗಂತ 10 ಲಕ್ಷ ರೂಪಾಯಿ ರೆಡಿ ಮಾಡಂತ ಹೇಳ್ತಾ ಇಲ್ಲ. ನಾನು ಹೇಳ್ದಂಗೆ ನೀನು ಕೇಳಿದ್ರೆ ನೀನು ಈ ಕೆಲಸಕ್ಕೆ 1 ರೂಪಾಯಿ ಕೊಡುವಂಥ ಅವಶ್ಯಕತೆ ಇಲ್ಲ. ಈ ಆಫರ್ನ ನಾನು ನಿನಗೆ ಮಾತ್ರ ಕೊಡ್ತೀನಿ. ನಾನು ಹೇಳದ್ನ ಕೇಳಿದ್ರೆ ನಿನಗೆ ತಕ್ಷಣ ಕೆಲಸ ಸಿಗುತ್ತೆ. ಏನು ಹೇಳ್ತೀಯಾ? ಇಲ್ಲ ಸರ್, ನಂಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಸರ್. ಏನಮ್ಮ, ಕೆಲಸ ಬೇಡವೇನು? ನೀನು 1 ರೂಪಾಯಿನೂ ಖರ್ಚು ಮಾಡದೆ ಈ ಕೆಲಸ ಸಿಗುತ್ತೆ. ಇಷ್ಟೊತ್ತು ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಈ ಥರ ಸೂಪರ್ ಚಾನ್ಸ್ನ ಖಂಡಿತ ಮಿಸ್ ಮಾಡಲ್ಲಮ್ಮ. ಆದರೆ ನಿನಗೇನೋ ಇದ್ರ ಬಗ್ಗೆ ವ್ಯಾಲ್ಯೂ ಗೊತ್ತಿಲ್ಲ ಅನ್ಸುತ್ತೆ. ಅಯ್ಯೋ ಹಾಗಲ್ಲ ಸರ್. ಇಲ್ಲಿ ನೋಡು, ಚೆನ್ನಾಗಿ ಯೋಚನೆ ಮಾಡ್ಕೋ. ಇವಾಗಲೇ ಓಕೆ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ನೀನ್ ಮನೆಗೆ ಹೋಗಿ ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟು ನಿನಗೆ ಓಕೆ ಅಂದ್ರೆ ಬರ್ಬೋದು. ನಿನಗೆ ನಾಳೆನೇ ಈ ಕೆಲಸ ಸಿಗುತ್ತೆ. ಅದಕ್ಕೆ ನಾನು ಜವಾಬ್ದಾರಿ. ಓಕೆನಾ? ಸರಿ ಸರ್. ಹೋಗ್ಬಾ. ಹ್ಮ್